ನಮಸ್ತೆ, ಸ್ವಾಗತ. ಸರಳ ಸಂಸ್ಕೃತ ಕಲಿಕೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಸೆಷನ್ ನಲ್ಲಿ ನಾವು ಹಾಗಾಗಿ ಅನ್ನುವಂತಹ ಪದವನ್ನ ಸಂಸ್ಕೃತದಲ್ಲಿ ಹೇಗೆ ಹೇಳೋದು, ಹಾಗೆ ವಾಕ್ಯ ರಚನೆಯಲ್ಲಿ ಅದನ್ನ ಹೇಗೆ ಬಳಸೋದು ಅನ್ನೋದನ್ನ ನೋಡೋಣ. ಉದಾಹರಣೆಗೆ ನಾವು ಹೇಳ್ತೀವಿ, ನನಗೆ ಹಸುವಾಗಿದೆ, ಹಾಗಾಗಿ ನಾನು ಊಟ ಮಾಡ್ತೀನಿ. ಸೊ ಹಾಗಾಗಿ ಅನ್ನೋದಕ್ಕೆ ಅತಃ ಅಂತ ಹೇಳುವಂಥದ್ದು. ಅತಃ ಒಂದೊಂದೇ ಸೆಂಟೆನ್ಸ್ ಅನ್ನ ನಾವು ನೋಡ್ಕೊಂತ ಹೋಗೋಣ. ಅವನಿಗೆ ತುಂಬಾ ಸುಸ್ತಾಗಿದೆ, ಹಾಗಾಗಿ ಅವನು ವಿಶ್ರಾಂತಿಯನ್ನ ತೆಗೆದುಕೊಳ್ತಾನೆ. ಹಾಗಾಗಿ ಅವನು ವಿಶ್ರಾಂತಿಯನ್ನ ತೆಗೆದುಕೊಳ್ತಾನೆ. ಸಹ ಶ್ರಾಂತಃ. ಶ್ರಾಂತಃ ಅಂತಂದ್ರೆ ಅವನಿಗೆ ತುಂಬಾ ಸುಸ್ತಾಗಿದೆ. ಸಹ ಶ್ರಾಂತಃ ಅತಃ ಹಾಗಾಗಿ ವಿಶ್ರಾಂತಿಂ ಸ್ವೀಕರೋತಿ. ಹಾಗಾಗಿ ಅವನು ವಿಶ್ರಾಂತಿಯನ್ನ ತೆಗೆದುಕೊಳ್ತಾನೆ. ಅವಳಿಗೆ ತುಂಬಾ ಹಸುವಾಗಿದೆ, ಹಾಗಾಗಿ ಅವಳು ಊಟವನ್ನ ಮಾಡ್ತಾಳೆ. ಸಾ ಬುಭುಕ್ಷಿತ. ಬುಭುಕ್ಷಿತ ಅಂತಂದ್ರೆ ಅವಳಿಗೆ ಹಸುವಾಗಿದೆ. ಬುಭುಕ್ಷಿತ ಅತಃ ಭೋಜನಂ ಕರೋತಿ. ಹಾಗಾಗಿ ಅವಳು ಭೋಜನಂ ಊಟವನ್ನ ಮಾಡ್ತಾಳೆ. ಕರೋತಿ ಹಾಗಾಗಿ. ಅತಃ ರಾಮನಿಗೆ ಏನೋ ರೋಗ ಬಂದಿದೆ, ಅವನು ರೋಗಿ. ರಾಮನು ರೋಗಿ, ಹಾಗಾಗಿ ಅವನು ಆಸ್ಪತ್ರೆಗೆ ಹೋಗ್ತಾನೆ. ಹಾಗಾಗಿ ಅವನು ಆಸ್ಪತ್ರೆಗೆ ಹೋಗ್ತಾನೆ. ರಾಮಃ ರುಗ್ಣಃ ಅಥವಾ ರಾಮಃ ರೋಗಿ. ಅತಃ ಹಾಗಾಗಿ ಸಹ ವೈದ್ಯಾಲಯಂ ಗಚ್ಚತಿ. ವೈದ್ಯಾಲಯ ಆಸ್ಪತ್ರೆ. ವೈದ್ಯಾಲಯಂ ಗಚ್ಚತಿ. ಇವತ್ತು ಮಳೆ ಆಗುತ್ತೆ, ಹಾಗಾಗಿ ನಾನ್ ಮನೇಲಿರ್ತೀನಿ. ಅದ್ಯ ವೃಷ್ಟಿಹಿ ಭವತಿ. ವೃಷ್ಟಿಹಿ ಅಂತಂದ್ರೆ ಮಳೆ. ವೃಷ್ಟಿಹಿ ಭವತಿ ಅತಃ ಗೃಹೇ ಭವಾಮಿ. ಅತಃ ಗೃಹೇ ಭವಾಮಿ. ನಾಳೆ ಪರೀಕ್ಷೆ ಇದೆ, ಹಾಗಾಗಿ ಛಾತ್ರರೆಲ್ಲ ಏನ್ ಮಾಡ್ತಾರೆ, ಓದ್ಕೊಳ್ತಾರೆ. ಪರೀಕ್ಷಾ ಶ್ವಃ ಅಸ್ತಿ. ಶ್ವಃ ಅಂತಂದ್ರೆ ನಾಳೆ. ಪರೀಕ್ಷಾ ಶ್ವಃ ಅಸ್ತಿ ಅತಃ ಹಾಗಾಗಿ ಛಾತ್ರಾಹ ಪಠಂತಿ. ಹಾಗಾಗಿ ಛಾತ್ರರೆಲ್ಲ ಓದುತ್ತಾರೆ. ಪಠಂತಿ. ಬಾಯಾರಿಕೆ ಇದೆ, ಹಾಗಾಗಿ ನಾನೇನ್ ಮಾಡ್ತೀನಿ, ನೀರನ್ನ ಕುಡಿತೀನಿ. ಪಿಪಾಸ ಅಸ್ತಿ. ಪಿಪಾಸ ಅಂತಂದ್ರೆ ಬಾಯಾರಿಕೆ. ಪಿಪಾಸ ಅಸ್ತಿ ಅತಃ ಹಾಗಾಗಿ ಜಲಂ ಪಿಬಾಮಿ. ಹಾಗಾಗಿ ನಾನು ಜಲವನ್ನ ನೀರನ್ನ ಕುಡಿತೀನಿ. ರಾತ್ರಿ ಆಗಿದೆ, ಹಾಗಾಗಿ ನಾನು ಏನ್ ಮಾಡ್ತೀನಿ, ನಿದ್ದೆಯನ್ನ ಮಾಡ್ತೀನಿ. ರಾತ್ರಿ ಆಗಿದೆ, ಹಾಗಾಗಿ ನಿದ್ದೆಯನ್ನ ಮಾಡ್ತೀನಿ. ರಾತ್ರಿಹಿ ಅಭವತ್ ಆಗಿದೆ. ರಾತ್ರಿಹಿ ಅಭವತ್ ಅತಃ ನಿದ್ರಾಂ ಕರೋಮಿ. ಅತಃ ಹಾಗಾಗಿ ನಿದ್ದೆಯನ್ನ ಮಾಡ್ತೀನಿ. ನಿದ್ರಾಂ ಕರೋಮಿ. ಲಕ್ಷ್ಮಣ ತುಂಬಾ ಪರಿಶ್ರಮ ಮಾಡ್ತಾನೆ, ಹಾಗಾಗಿ ಅವನು ಸಫಲತೆಯನ್ನ ಪಡಿತಾನೆ. ಹಾಗಾಗಿ ಅವನು ಸಫಲತೆಯನ್ನ ಪಡಿತಾನೆ. ಲಕ್ಷ್ಮಣಃ ಪರಿಶ್ರಮಂ ಕರೋತಿ. ಲಕ್ಷ್ಮಣಃ ಕಿಂ ಕರೋತಿ, ಪರಿಶ್ರಮಂ ಕರೋತಿ. ಅತಃ ಸಹ ಸಫಲಃ ಭವತಿ. ಹಾಗಾಗಿ ಅವನು ಸಫಲನಾಗ್ತಾನೆ. ಅತಃ ಸಫಲಃ ಭವತಿ. ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ, ಹಾಗಾಗಿ ನಾನು ದೀಪವನ್ನ ಹಚ್ತೀನಿ. ಕರೆಂಟ್ ಇಲ್ಲ, ಹಾಗಾಗಿ ನಾನು ದೀಪವನ್ನ ಹಚ್ತೀನಿ. ವಿದ್ಯುತ್ ನಾಸ್ತಿ ಅತಃ ದೀಪಂ ಜ್ವಾಲಯಾಮಿ. ವಿದ್ಯುತ್ ನಾಸ್ತಿ ಅತಃ ಹಾಗಾಗಿ ಅಹಂ ದೀಪಂ ಜ್ವಾಲಯಾಮಿ. ಹಾಗಾಗಿ ಅನ್ನೋದಕ್ಕೆ ಅತಃ ಅಂತ ಸಂಸ್ಕೃತದಲ್ಲಿ ಹೇಳುವಂಥದ್ದು. ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾನು ಹೇಳ್ಕೊಟ್ಟಿರುವಂತಹ ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ದ ಪಕ್ಷದಲ್ಲಿ ಸಹ ನರ್ತಕಃ ಅಸ್ತಿ ಅತಃ. ಸಹ ನರ್ತಕಃ ಅಸ್ತಿ ಅತಃ ಸಹ ಕಿಂ ಕರೋತಿ. ಅವನು ನರ್ತಕನಾಗಿದ್ದಾನೆ, ಅದಕ್ಕೋಸ್ಕರ ಹಾಗಾಗಿ ಅವನು ಏನ್ ಮಾಡ್ತಾನೆ, ಸಹ ಕಿಂ ಕರೋತಿ. ಸಹ ನರ್ತಕಃ ಅಸ್ತಿ ಅತಃ ಅವನು ಏನ್ ಮಾಡ್ತಾನೆ ಅನ್ನೋದನ್ನ ನೀವು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಹ ಶಿಕ್ಷಕಃ ಅಸ್ತಿ. ಸಹ ಶಿಕ್ಷಕಃ ಅಸ್ತಿ ಅತಃ ಅವನೇನ್ ಮಾಡ್ತಾನೆ, ಅವನು ಶಿಕ್ಷಕನಾಗಿದ್ದಾನೆ, ಹಾಗಾಗಿ ಅವನು ಏನ್ ಮಾಡ್ತಾನೆ, ಸಹ ಕಿಂ ಕರೋತಿ ಅನ್ನೋದನ್ನ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದ.